ಐ ವೆಲ್ಕಮ್ ಟು ದ ಗಣೇಶ್ ಜೋಡಿಸ್ ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಡಿ ಸಿ ವರ್ಸಸ್ ಆರ್ ಸಿ ಬಿ. ಡಿ ಸಿ ಆದ ಹೋಮ್ ಗ್ರೌಂಡಲ್ಲಿ ಮೇನ್ ಗುರು ಇಲ್ಲಿ ಆರ್ ಸಿ ಬಿ ಟಾಸ್ನ ಗೆದ್ದು ಬೌಲಿಂಗ್ ಮಾಡೋಕ್ಕೆ ಬಂದರು. ಡಿ ಸಿ ಅವ್ರು ಬ್ಯಾಟಿಂಗ್ ಆಡೋಕ್ಕೆ ಬಂದರು. ಇಲ್ಲಿ ನನ್ನ ಪ್ರಕಾರ ಆರ್ ಸಿ ಬಿಗೆ ಟಾಸು ಮ್ಯಾಟ್ರ್ ಆಯ್ತು ಅಂದರೆ ಹೌದು, ಟಾಸ್ ಮ್ಯಾಟ್ರ್ ಆಯಿತು. ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ತೊಗೊಂಡ್ರು ಅನ್ಬೋದು ಒಟ್ಟಿನಲ್ಲಿ ಆರ್ ಸಿ ಬಿ ಅವರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಡಿ ಸಿ ಅಷ್ಟು ಟಫ್ ಟೀಮ್ ಅನ್ಸ್ಕೊಂಡವರು ಅಂತ ಹೇಳ್ಕೊಳ್ಳೋ ಟಫ್ ಟೀಮ್ ತೋರಿಸ್ಕೊಳ್ಳಿ. ಇವರು ಚೆನ್ನಾಗಿ ಆಡಲಿಲ್ಲ ಬ್ಯಾಟಿಂಗಲ್ಲಿ. ಒಟ್ಟಲ್ಲಿ ಮೇನ್ ಗುರು ಪವರ್ ಪ್ಲೇ ಫಸ್ಟ್ ಓವರಲ್ಲಿ ಬೇಗನೆ ಔಟ್ ಆದರು ಡಿ ಸಿ ಬ್ಯಾಟಿಂಗ್ ಅವರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರೂ ಆಡಲಿಲ್ಲ ಅನ್ನಲಿಲ್ಲ. ಏನು ಬಂದವರೆಲ್ಲ ಜಸ್ಟು ಮೇನ್ ಬ್ಯಾಟ್ಸ್ಮನ್ನೇ ಬೇಗ ಝೀರೋಗೆ ಔಟ್ ಆದರೂ ಹೊರತು ಇಲ್ಲಿ ಬಂದವರೆಲ್ಲ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ರು. ಮಧ್ಯದಲ್ಲಿ ಬೇಗನೆ ಸಿಂಗಲ್ ರನ್ಗೆ ಔಟ್ ಆದರೂ ಹೊರತು ಇಲ್ಲಿ ಪವರ್ ಪ್ಲೇಲಿ ಒಂದನೇ ವಿಕೆಟು, ಪವರ್ ಪ್ಲೇ 2 ಅಲ್ಲಿ 2ನೇ ವಿಕೆಟು, ಹಂಗೆ ಆಲ್ಮೋಸ್ಟ್ ಇವರು ಪವರ್ ಪ್ಲೇ 6ನೇ ಓವರಲ್ಲೇ 50 ಪಾರ್ಟ್ನರ್ಶಿಪ್ ಒಂದು ಲೆವೆಲಿಗೆ ಚೆನ್ನಾಗಿತ್ತು ಅನ್ಬೋದು ಹೊರತು ಇನ್ನು ಮಿಡಲ್ ಓವರಲ್ಲಿ ಆಗಲಿ ಲಾಸ್ಟ್ ಓವರಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ ಒಟ್ಟಿನಲ್ಲಿ ಆರ್ ಸಿ ಬಿ ಡಿ ಸಿಗೆ. ಒಟ್ಟಿನಲ್ಲಿ ಮೇನ್ ಗುರು ಅಂತ ಹೇಳ್ಕೊಳ್ಳೋ ರನ್ ಬರೋಕ್ಕಿಂತ ಡಿ ಸಿ ಅವರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಅದರಿಂದನೇ ಮ್ಯಾಚು ಹೋಯ್ತಾ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಅಂತ ಹೇಳ್ಕೊಳ್ಳೋ ಮ್ಯಾಚ್ ಡಿ ಸಿ ಅವ್ರು ಚೆನ್ನಾಗಿ ಆಡಲಿಲ್ಲ. ಇಲ್ಲಿ ಆರ್ ಸಿ ಬಿ ಫೀಲ್ಡಿಂಗು ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಂದು ಕೀಪಿಂಗಲ್ಲೂ ಒಂದು ಕ್ಯಾಚಿಂಗ್ ಬಿಡೋದಾದರೆ ಇನ್ನು ಚೆನ್ನಾಗಿ ಫೀಲ್ಡಿಂಗ್ ಮಾಡೋದು, ಅದರಿಂದನೇ ಆರ್ ಸಿ ಬಿಗೆ ಅಡ್ವಾಂಟೇಜ್ ಆಯಿತು ಹೊರತು ಮೇನ್ ಗುರು ಇಲ್ಲಿ ರೇಣುಕಾ ಸಿಂಗ್ ಅವರು ತುಂಬ ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಅವರು 3 ಕ್ರೂಷಿಯಲ್ ವಿಕೆಟ್ನ ತಕ್ಕೊಡೋಕ್ಕೆ ಸಾಧ್ಯ ಆಗಿದ್ದು ಅವರಿಂದನೇ ಮ್ಯಾಚ್ ವಿನ್ನಿಂಗ್ ಆಯಿತು ಅನ್ಬೋದು. ಇಲ್ಲಿ ಬಂದವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಆರ್ ಸಿ ಬಿ ಬೌಲಿಂಗು ನೆಕ್ಸ್ಟ್ ಲೆವೆಲ್ ಕಡಕ್ಕಾಗಿತ್ತು. ಬಂದವರೆಲ್ಲ ವಿಕೆಟ್ ತಕ್ಕೊಟ್ರು. ಒಟ್ಟಿನಲ್ಲಿ ಆರ್ ಸಿ ಬಿ ಬೌಲಿಂಗು ಫೀಲ್ಡಿಂಗು ಚೆನ್ನಾಗಿ ಮಾಡಿದ್ರು. ಮೇನು ಇಲ್ಲಿ ಟಾಸ್ ಅಡ್ವಾಂಟೇಜ್ ಆಯಿತು ಆರ್ ಸಿ ಬಿಗೆ. ಒಟ್ಟಿನಲ್ಲಿ ರೇಣುಕಾ ಸಿಂಗು ಮೇನ್ ಕ್ರೂಷಿಯಲ್ 3 ವಿಕೆಟ್ಗಳ ತಂದ್ಕೊಟ್ರು. ಅದರಿಂದನೇ ಮ್ಯಾಚು ಒಂದು ಸೈಡ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇವರು ಡಿ ಸಿ ಅವರು ಅಟ್ಲೀಸ್ಟ್ ಒಂದು 170-166 ಹೊಡೆದಿದೆ ಒಂದು ಸೈಡ್ ಮ್ಯಾಚು ಮಾಡಲಿಲ್ಲ ಇವರು. ಆರ್ ಸಿ ಬಿ ಅವರು ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ 141ನ ಒಂದು ಸೈಡ್ ಮ್ಯಾಚ್ ಮಾಡ್ಕೊಂಡ್ರು ಅನ್ಬೋದು. ಆರ್ ಸಿ ಬಿ ಅವರು 141ನ ಆರ್ ಸಿ ಬಿ ಅವರು ಚೇಸ್ ಮಾಡೋಕ್ಕೆ ಬಂದರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಡಿ ಸಿ ಅವರು ಮಾಡಲಿಲ್ಲ. ನನಗೂ ಇಲ್ಲಿ ಆರ್ ಸಿ ಬಿ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಶ್ರುತಿ ಮಂಜಾನ ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ರು ಅನ್ಬೋದು. ಇಲ್ಲಿ ಇವರು ಪವರ್ ಪ್ಲೇಯಲ್ಲಿ ಏನೂ ಔಟ್ ಆಗಲಿಲ್ಲ. ಪಾರ್ಟ್ನರ್ಶಿಪ್ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಆರ್ ಸಿ ಬಿ ಅವರು 107 ಪಾರ್ಟ್ನರ್ಶಿಪ್ನ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ 11ನೇ ಓವರಲ್ಲಿ ಒಂದು ವಿಕೆಟ್ ಬೀಳ್ತು ಹೊರಸು ಡಿ ಸಿ ಅವರು ಕ್ಯಾಚ್ ಕೊಟ್ಟರು. ಇವರು ಕ್ಯಾಚ್ ಹಿಡಿಯಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ರು ಡಿ ಸಿ ಅವರು. ಒಟ್ಟಿನಲ್ಲಿ ಮೇನು ಅಗ್ರೆಸಿವ್ ಇಂಟೆಂಟ್ ಇತ್ತು ಇಲ್ಲಿ. ಶ್ರುತಿ ಮಂದಾನ ಅವರು ಅವ್ರಿಗಿಂತ ಹೋದ ಸತಿ 180 ಹೊಡೆದಿದ್ರು. ಇಲ್ಲಿ 81 ರನ್ನ ಹೊಡೆದ್ರು ಅನ್ಬೋದು. ಇಲ್ಲಿ ಮೇನ್ ಗುರು ಇಲ್ಲಿ ಶ್ರುತಿ ಮಂದಾನ ಅಗ್ರೆಸಿವ್ ಇಂಟೆಂಟು 3 6 10 4ನ ಹೊಡೆದ್ರು. ಮತ್ತು ಅವ್ರ ಜೊತೆ ಪಾರ್ಟ್ನರ್ಶಿಪ್ ಬಂದವರು ಹಾಫ್ ಸೆಂಚುರಿ ಮಾಡಿಕೊಳ್ಳೋ ಗ್ಯಾಪಲ್ಲಿ ಇಂಟೆಂಟಿಂದನೇ ಔಟ್ ಆದರು. ಇಲ್ಲಿ ಶ್ರುತಿ ಮಂದಾನ ಲಾಸ್ಟ್ವರೆಗೂ ಇದ್ದಿದ್ರೆ ಇನ್ನೂ ಬೇಗನೆ ವಿನ್ ಆಯ್ತಿದ್ರೇನೋ ಮೋಸ್ಟ್ಲಿ ನನ್ನ ಪ್ರಕಾರ. ಅವರು ಔಟ್ ಆದರು. ಒಟ್ಟಿನಲ್ಲಿ ಪವರ್ ಪ್ಲೇಲಿ ಅಟ್ಲೀಸ್ಟು ಡಿ ಸಿ ಅವರು ವಿಕೆಟ್ ತೆಗೆದಿದ್ರೆ ಏನೋ ಗೆಲ್ಲೋ ಚಾನ್ಸಸ್ ಇರ್ತು ಹೊರತು ಪವರ್ ಪ್ಲೇ ಮುಗಿದ ತಕ್ಷಣ ಇವರು ವಿಕೆಟ್ ತೆಗೆದು ಅದರಿಂದ ಏನೂ ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಇದು ಒಂದು ಸೈಡ್ ಮ್ಯಾಚ್ ಆಗ್ಬಿಟ್ಟಿತ್ತು. ಯಾಕೆಂದರೆ 141 ಅಂತ ಹೇಳ್ಕೊಳ್ಳೋ ಸ್ಕೋರು ಇದ್ರೂ ಇವರು ಚೆನ್ನಾಗಿ ಬೌಲಿಂಗ್ ಆಗಲಿ ಒಳ್ಳೆ ಕೊಲ್ಟೆ ಥರ ಆಡಿದ್ರು ಅನ್ಬೋದು ನನ್ನ ಪ್ರಕಾರ ಹೇಳೋದಾದರೆ. ಒಟ್ಟಿನಲ್ಲಿ ಡಿ ಸಿ ಅವರು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಟೈಟ್ ಟೀಮ್ ಇದ್ರೂ ಇವರೇ ಚೆನ್ನಾಗಿ ಈಸಿಯಾಗಿ ಔಟ್ ಆಗಿಬಿಟ್ರು ಹೊರತು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಡಿ ಸಿ ಅವರು ಚೆನ್ನಾಗಿ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶ್ರುತಿ ಮಂಡ್ಯನ ಟಾಸ್ಕ್ ಇದ್ದು ಒಳ್ಳೆ ಹೋದ ಮ್ಯಾಚಲ್ಲಿ ಅಂತ ಹೇಳ್ಕೊರೋ ರನ್ ಹೊಡಿಲಿ ಅಂದರೆ ಈ ಮ್ಯಾಚಲ್ಲಿ ಅಗ್ರೆಸಿವ್ ಇಂಟೆಂಟ್ನ ತೋರಿಸಿದ್ನು. 81 ರನ್ನ ಹೊಡೆದ್ರು. ಅವ್ರ ಜೊತೆ 42 ರನ್ ಪಾರ್ಟ್ನರ್ಶಿಪ್. ಒಟ್ಟಿನಲ್ಲಿ 107 ಪಾರ್ಟ್ನರ್ಶಿಪ್ ಹೊಡೆದ್ರು. ಒಟ್ಟಿನಲ್ಲಿ 16ನೇ 17ನೇ ಓವರ್ಗೆ ಮ್ಯಾಚ್ನ ಮುಗಿಸ್ಬಿಟ್ರು. ಆರ್ ಸಿ ಬಿ ಅವರು ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು. ಅದರಿಂದನೇ ಆರ್ ಸಿ ಬಿ 8 ವಿಕೆಟ್ಗಳ ಜಯ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಆರ್ ಸಿ ಬಿ WPSCಲಿ ವುಮೆನ್ಸ್ ಹುಡುಗಿರ ಕ್ರಿಕೆಟಲ್ಲಿ 2 ಮ್ಯಾಚ್ನ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಟೇಬಲ್ ಟಾಪಲ್ಲಿ ಅವರೇ ಅನ್ಕೋತೀನಿ ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡಿದ್ರು ಆರ್ ಸಿ ಬಿ ಅವರು. ಒಟ್ಟಿನಲ್ಲಿ ಆರ್ ಸಿ ಬಿ ಗೆಲ್ತು ಗುರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಕಮೆಂಟ್ ಮಾಡಿ ನಿಮ್ಗೇನಂತೆ ಈ ಸತಿ ಕಪ್ ಗೆಲ್ತಾರ ಹುಡುಗಿ ಟೀಮ್ ಅಂತ.